ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಇವತ್ತು ಪರಾಭವನಾಮ ಸಂವತ್ಸರದ ಉತ್ತರಾಯಣ ವೈಶಾಖ ಮಾಸ ಕೃಷ್ಣ ಪಕ್ಷ ದ್ವಿತೀಯ ತಿಥಿ ಹಾಗೂ ಭಾನುವಾರ. ಇವತ್ತಿನ 12 ರಾಶಿಗಳ ಶುಭಾಶುಭ ಫಲವನ್ನು ಅವಲೋಕನ ಮಾಡೋಣ. ಮೇಷರಾಶಿಯಿಂದ ಅಷ್ಟಮದಲ್ಲಿ ಚಂದ್ರನಿರುವುದರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿನ ಆರೋಗ್ಯದಲ್ಲಿ ತೊಂದರೆ ಇರುತ್ತೆ, ಮೃತ್ಯು ಭಯ ಇರುತ್ತೆ. ಆದ್ದರಿಂದ ಮಹಾಮೃತ್ಯುಂಜಯ ರುದ್ರನನ್ನು ಆರಾಧಿಸಬೇಕು. ವೃಷಭ, ಮಿಥುನ, ಕರ್ಕಾಟಕ ಈ 3 ರಾಶಿಯವರಿಗೆ ವಿಶೇಷ ಶುಭ ಫಲ ಇರುತ್ತೆ. ಇವತ್ತು ಶಿವನನ್ನು ಆರಾಧಿಸಬೇಕು ಇವರು. ಇನ್ನು ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿರ್ತಕ್ಕಂಥ ಶನಿ ಕುಜ ನಿನ್ನೆ ದಿನದ ಹಾಗೆ ಇವತ್ತಿನ ದಿನ ಕೂಡ ಅಶುಭ ಫಲ ಇರುತ್ತೆ. ಅವರು ಕೂಡ ಆಂಜನೇಯನನ್ನು ಶನೀಶ್ವರನನ್ನು ಆರಾಧಿಸಬೇಕು. ಕನ್ಯಾ ರಾಶಿಯವರು ವಿಶೇಷವಾಗಿ ಪ್ರಯಾಣದಲ್ಲಿ ಎಚ್ಚರಿಕೆಯಿಂದಿರಬೇಕು. ತುಲಾ, ವೃಶ್ಚಿಕ ರಾಶಿಯವರು ವಿಶೇಷವಾಗಿರ್ತಕ್ಕಂತಹ ದೇವಿಯನ್ನು ಆರಾಧಿಸಬೇಕು. ಅವರಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಅಶುಭ ಫಲ ಇದೆ. ಧನು ರಾಶಿಯವರಿಗೆ ಸಪ್ತಮದಲ್ಲಿರ್ತಕ್ಕಂಥ ಗುರು ಗಜಕೇಸರಿ ಯೋಗವನ್ನು ಕೂಡ ಇವತ್ತಿನ ದಿನದಲ್ಲೂ ಕೂಡ ಉಂಟು ಮಾಡಿದ್ದಾನೆ. ಮಕರ ರಾಶಿಯವರಿಗೆ ಷಷ್ಠದಲ್ಲಿರ್ತಕ್ಕಂಥ ಗುರು ಅನಾರೋಗ್ಯ ಬಾಧೆಯನ್ನು, ಕುಂಭರಾಶಿಯವರಿಗೆ ಜನ್ಮದಲ್ಲಿ ರಾಹು ಇರುವುದರಿಂದ ಇವರಿಗೂ ಕೂಡ ಒತ್ತಡ ಇರುತ್ತೆ ಇವತ್ತು. ಮೀನರಾಶಿಯವರಿಗೂ ಕೂಡ ಇವರು ವಿಶೇಷವಾಗಿರ್ತಕ್ಕಂಥ 7.5 ಶನಿ ಪ್ರಭಾವ ತೀವ್ರವಾಗಿರುತ್ತೆ. ಆದ್ದರಿಂದ ಮಕರ, ಕುಂಭ, ಮೀನರಾಶಿಯವರು ವಿಶೇಷವಾಗಿ ಶನೀಶ್ವರನನ್ನು, ರಾಹುವನ್ನು ಆರಾಧಿಸಬೇಕು. ಎಲ್ಲರಿಗೂ ಕೂಡ ಶುಭವಾಗಲಿ. ಶಿವಂ. ನಮಸ್ತೆ. ಪ್ರಪಂಚ ಪರ್ಯಟನೆ